ಇವತ್ತು ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಎದುರುಗಡೆಗೆ ಇಡ್ತಾ ಹೋಗ್ತೀವಿ. ಅಂದರೆ ವ್ಯವಸ್ಥೆಯ ಲೋಪಗಳು ಎಲ್ಲೆಲ್ಲಿ ಸರಿಯಾಗಬೇಕು, ಏನು ಇದಕ್ಕೆ ಸಂಬಂಧಪಟ್ಟಂಗೆ ತಜ್ಞರು ಏನು ಹೇಳ್ತಾರೆ, ಎಲ್ಲ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ. ಅದರಲ್ಲೂ ಈ ಆಕ್ಸಿಜನ್ ಅನ್ನುವಂಥದ್ದು ಇದೆಯಲ್ಲ, ಒಂದು ಲೆಕ್ಕದಲ್ಲಿ ಪ್ರಾಣವಾಯು, ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಸಂಗತಿಗಳನ್ನು ಮಾತಾಡಬೇಕು. ಎಲ್ಲಿ ನಾವು ಎಚ್ಚರ ತಪ್ಪಿದ್ವಿ, ಎಲ್ಲಿ ಎಡವಟ್ಟಾಯಿತು, ಇನ್ನು ರಾಜಧಾನಿಯಲ್ಲಿ ಸೋಂಕಿತರು ಉಸಿರಾಡಲಿಕ್ಕೂ ಕೂಡ ಕಷ್ಟಪಡಬೇಕು ಅಂತ ಒಂದು ಸ್ಥಿತಿ. ಇದಕ್ಕೆ ಸಂಬಂಧಪಟ್ಟಂಗೆ TV9 ಎಕ್ಸ್ಕ್ಲೂಸಿವ್ ವಿವರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಮತ್ತೆ ಆಕ್ಸಿಜನ್ಗೆ ಹಾಹಾಕಾರ ಶುರುವಾಗಿದೆ. ನೋಡಿ, ಬಹಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದ್ರೆ ಹಿಂದೆಲ್ಲ ನಾವು ಎಷ್ಟು ಅನುಭವಿಸಿದ್ವಿ, ಏನು ಎತ್ತ, ಇದಾದ್ಮೇಲೂ ಕೂಡ ಒಂದು ವ್ಯವಸ್ಥೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ, ಎದ್ದು ನಿಲ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಬೆಂಗಳೂರಿನಲ್ಲಿ ಆಕ್ಸಿಜನ್ಗೆ ಮತ್ತೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಈ ವಿಚಾರದಲ್ಲೂ ಕೂಡ ಸರ್ಕಾರದ ಎಡವಟ್ಟು ಕಾರಣ ಆಯ್ತಾ ಇದಕ್ಕೆ. ಈ ಪ್ರಶ್ನೆ ಕೂಡ ಹೇಳುತ್ತೆ, ಬೇಕಾದಷ್ಟು ಆಕ್ಸಿಜನ್ ನೀಡಬೇಕಾಗಿತ್ತು ಸರ್ಕಾರ, ಆದರೆ ಮ್ಯಾನೇಜ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಸರ್ಕಾರಕ್ಕೆ. ನಿಮಗೊಂದು ಆಶ್ಚರ್ಯ ಸಂಗತಿ ಹೇಳ್ತೀನಿ. ಕೆಲ ದಿನಗಳ ಹಿಂದೆ ನಮ್ಮ ಯಾರೋ ಸ್ನೇಹಿತರು ಮೈಲಿ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು. ನಾನೊಂದು ಬೆಡ್ಗೋಸ್ಕರ ಫೋನ್ ಮಾಡಿದೆ ಒಬ್ಬ ವೈದ್ಯರಿಗೆ. ಅವರು ಈ ಆಸ್ಪತ್ರೆಯ ಮುಖ್ಯಸ್ಥರು ಹೇಳಿದ್ರು, ಅಣ್ಣ ನೀವು ನಂಬಲ್ಲ, ಮಧ್ಯಾಹ್ನ 1 ಗಂಟೆ ಕುತ್ಕೊಂಡಿರುವಂಥವು ನಾನು 6:30 ಆಗಿದೆ, ಇರೋರಿಗೆ ಆಕ್ಸಿಜನ್ ಕೊಟ್ಟರೆ ಸಾಕಾಗಿದೆ, ಇನ್ನು ನಿಮ್ಮವ್ರನ್ನ ಸೇರಿಸ್ಕೊಂಡು ನಾನು ಯಾಕೆ ಜೀವ ತೆಗಿಲಿ, ದಯವಿಟ್ಟು ಆಗಲ್ಲ ಅಂತ. ಇದು ಸಂಗತಿ, ಇದು ಪರಿಸ್ಥಿತಿ. ಎಂತೆಂಥ ಎಡವಟ್ಟುಗಳಾಗ್ತಿದೆ ಗೊತ್ತಾ, ಎಂತೆಂಥ ಅಪಾಯಗಳನ್ನು ಎದುರಿಸ್ತಾ ಇದ್ದಾರೆ ಜನಗಳು ಗೊತ್ತಾ. ಹೀಗಾಗಿನೇ TV9 ಬಿಚ್ಚಿಡ್ತಾ ಇದೆ ಬೆಂಗಳೂರಿನ ಆಕ್ಸಿಜನ್ ಹಾಹಾಕಾರದ ಕರಾಳ ಮುಖವನ್ನು ಇವತ್ತು ಬಯಲು ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಜನ ಇಲ್ಲಿ ಆಕ್ಸಿಜನ್ ಇಲ್ಲದೆ ಪರದಾಡ್ತಾ ಇದ್ದಾರೆ, ಆಸ್ಪತ್ರೆಗಳ ಮುಂಭಾಗದಲ್ಲಿ ಮನೆಯಲ್ಲಿ ಪ್ರಾಣ ತೆರ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ, ಇಲ್ಲಿ ಕೊಡಬೇಕಾಗಿದ್ದಂತ ಆಕ್ಸಿಜನ್ ಅನ್ನ ನೆಟ್ಟಗೆ ಕೊಟ್ಟಿದ್ರೆ, ಅಥವಾ ಸರ್ಕಾರ ತನ್ನ ಪಾಲಿನ ಆಕ್ಸಿಜನ್ ಅನ್ನ ಎಷ್ಟರ ಮಟ್ಟಿಗಿದೆಯೋ ಅಷ್ಟನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿ ಅಷ್ಟನ್ನು ಆಸ್ಪತ್ರೆಗಳಿಗೆ ಹಂಚಿಕೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇಂತಹ ದೊಡ್ಡ ಮಟ್ಟದ ಅಪಾಯ ಎದುರಾಗ್ತಾ ಇರಲಿಲ್ಲ. ಆದ್ರೆ ಈಗ ಸರ್ಕಾರ ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಜನ ಪ್ರಾಣ ಬಿಡಬೇಕಾದಂತ, ಎಲ್ಲವೂ ಸರಿ ಇದ್ರು ಕೇವಲ ಆಕ್ಸಿಜನ್ ಇಲ್ಲದೆ ಇರೋ ಕಾರಣಕ್ಕಾಗಿ, ಕೇವಲ ಆಕ್ಸಿಜನ್ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಪ್ರಾಣ ಬಿಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪ್ರಾಣವಾಯುಗಾಗಿ ಸೋಂಕಿತರು ವಿಲವಿಲ ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗದೆ ಹೋದ್ರೆ ರೋಗಿಗಳ ಗತಿ ಏನು? ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಸರಿಯಾದಂತಹ ಪ್ರಮಾಣದಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸೋಂಕಿತರ ಪ್ರಾಣ ಕಾಪಾಡುತ್ತಾ ಸರ್ಕಾರ, ಕಾಪಾಡಲೇಬೇಕಾದಂತ ಅನಿವಾರ್ಯತೆ, ಕಾಪಾಡಲೇಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆಕ್ಸಿಜನ್ನ ಹಾಹಾಕಾರಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ, ಸೋಂಕಿತರ ಸಂಖ್ಯೆಯನ್ನ ತಗ್ಗಿಸಿದ ಸರ್ಕಾರ ಆಕ್ಸಿಜನ್ ಅಭಾವವನ್ನ ತಗ್ಗಿಸುತ್ತಾ, ಇಲ್ಲಿ ಸೋಂಕಿತರ ಸಂಖ್ಯೆಯನ್ನ ಹಾಗೋ ಹೀಗೋ ಮ್ಯಾನೇಜ್ ಮಾಡಿಯೋ ಮಗದೊಂದು ಸೋಂಕಿತರ ಸಂಖ್ಯೆ ಕಮ್ಮಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಆಕ್ಸಿಜನ್ನ ಕೊರತೆಯನ್ನ ಕಮ್ಮಿ ಮಾಡೋದಕ್ಕೆ ನೀವು ಮುಂದಾಗ್ತಾ ಇದ್ದೀರಾ. ಏನ್ ಮಾಡ್ತಾ ಇದೆ ಅಂತ ಹೇಳಿ ಸರ್ಕಾರ ಅಂತ ನೋಡ್ತಾ ಹೋದ್ರೆ, ಯಾವುದನ್ನ ನೆಟ್ಟಗೆ ಮಾಡಬೇಕಿತ್ತೋ ಅದನ್ನ ಬಿಟ್ಟು ಇನ್ನುಳಿದಿರುವಂತಹ ವಿಚಾರಕ್ಕೆ ಕೈ ಹಾಕಿ ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಸೋಂಕಿತರು ಪ್ರಾಣ ಬಿಡಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಿತ್ಯ ಬಳಕೆಯಾಗೋ ಆಕ್ಸಿಜನ್ ನಲ್ಲಿ 280 ಮೆಟ್ರಿಕ್ ಟನ್, ಬೆಂಗಳೂರಿನಲ್ಲೇ ನಿತ್ಯ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕು. ಬೆಂಗಳೂರಿನಲ್ಲಿ ಬೇಕಾಗಿರೋ ಆಕ್ಸಿಜನ್ 550 ಮೆಟ್ರಿಕ್ ಟನ್. ಬೆಂಗಳೂರಿಗೆ ಸಿಗ್ತಾ ಇರೋದೆಷ್ಟು? 262.57 ಮೆಟ್ರಿಕ್ ಟನ್ ಮಾತ್ರ ಸಿಗ್ತಾ ಇದೆ. ರಾಜಧಾನಿಯ ಆಸ್ಪತ್ರೆಗಳಿಗೆ ಬೇಕಾಗಿರುವಂತಹ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಡೋದಕ್ಕೆ ಸರ್ಕಾರದ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಮೇ 18ರಂದು 823 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. 30 ಜಿಲ್ಲೆಯಲ್ಲಿರುವ ಆಸ್ಪತ್ರೆಗಳಿಗೆ 823 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಕೊಡಲಾಗಿದೆ. ಕಳೆದ 15 ದಿನದ ಹಿಂದೆ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಬಳಕೆ ಮಾಡಿಕೊಳ್ಳಲಾಗಿತ್ತು. ಆದ್ರೀಗ ಬೆಂಗಳೂರಿನ 262.57 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಬಳಕೆ ಮಾಡಿಕೊಳ್ತಾ ಇದೆ. ಬೇಕಾಗಿರುವಂತಹ ಆಕ್ಸಿಜನ್ನಿನ ಪ್ರಮಾಣಕ್ಕೂ, ಇತ್ತ ಸಿಗ್ತಾ ಇರುವಂತಹ ಆಕ್ಸಿಜನ್ ಪ್ರಮಾಣಕ್ಕೂ, ಬಳಕೆ ಆಗ್ತಾ ಇರುವಂತಹ ಆಕ್ಸಿಜನ್ ಪ್ರಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ರೈಲು, ಹಡಗು ಮೂಲಕ ಆಕ್ಸಿಜನ್ ಅನ್ನ ಬೆಂಗಳೂರಿಗೆ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಆದರೂ ಕೂಡ ಸರಿಯಾದಂತಹ ಪ್ರಮಾಣದಲ್ಲಿ ವಿತರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ಬೆಂಗಳೂರಿಗೆ 200 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕು. ಬೆಂಗಳೂರಿಗೆ ಹೆಚ್ಚುವರಿಯಾಗಿ ಆಕ್ಸಿಜನ್ನ ಬೇಡಿಕೆ ಇದೆ. ಹೆಚ್ಚುವರಿಯಾಗಿ ಬೇಕು ಅಂತ ಹೇಳಿ ಖಾಸಗಿ ಆಸ್ಪತ್ರೆಗಳು ಕೇಳ್ತಾ ಇದ್ದಾವೆ, ಕೊಡಿ.
ಸೋಂಕಿತರಿಗೆ ಕೊಡೋದಕ್ಕೆ ಅನಿವಾರ್ಯವಾಗಿ 200 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ನ ಕೊರತೆ ಇದೆ, ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಲೆಕ್ಕಾಚಾರ ಹಾಕಿ ಕೇಳ್ತಾ ಇರುವಂತಹ ರಾಜ್ಯ ಸರ್ಕಾರಕ್ಕೆ ಆಸ್ಪತ್ರೆಗಳು ಕೇಳ್ತಾ ಇರುವಂತಹ ಆಕ್ಸಿಜನ್ ನ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 550 ಮೆಟ್ರಿಕ್ ಟನ್. ಆದ್ರೆ ಉತ್ಪಾದನೆ ಆಗ್ತಾ ಇರುವಂತಹ ಆಕ್ಸಿಜನ್ ರಾಜ್ಯಕ್ಕೆ ಬಳಕೆ ಆಗ್ತಾ ಇಲ್ಲ. ಸದ್ಯ ಬೆಂಗಳೂರಿಗೆ 200 ಮೆಟ್ರಿಕ್ ಟನ್ ಆಕ್ಸಿಜನ್ ಹೆಚ್ಚುವರಿಯಾಗಿ ಬೇಕಾಗಿದೆ. 200 ಮೆಟ್ರಿಕ್ ಟನ್ ಆಕ್ಸಿಜನ್ ಹೆಚ್ಚುವರಿಯಾಗಿ ಬೇಕು ಅಂತ ಹೇಳಿ ಪರಿಪರಿಯಾಗಿ ಖಾಸಗಿ ಆಸ್ಪತ್ರೆಗಳು ಕೇಳ್ತಾ ಇದ್ದಾವೆ ಸರ್ಕಾರಕ್ಕೆ. ಆದ್ರೆ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉತ್ಪಾದನೆ ಆಗುವಂತ ಆಕ್ಸಿಜನ್ ಅಷ್ಟನ್ನೂ ಕರ್ನಾಟಕಕ್ಕೆ ಮೀಸಲಿಟ್ರೆ ಖಂಡಿತವಾಗಿಯೂ ಕೂಡ ಈ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾಗ್ತಾ ಇದೆ? ಸೋಂಕಿತರು ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರಾಣ ಬಿಡ್ತಾ ಇದ್ದಾರೆ. ಆಕ್ಸಿಜನ್ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಆಸ್ಪತ್ರೆಗಳು ಕೈ ಕಟ್ಟಿ ಕೂತಿದ್ದಾವೆ. ಎಲ್ಲಾ ವ್ಯವಸ್ಥೆ ಇದೆ, ಚಿಕಿತ್ಸೆ ಕೊಡೋದಕ್ಕೆ ಪ್ರತಿ ಹಂತದಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆದ್ರೆ ಪ್ರಾಣ ಉಳಿಸಬೇಕಾಗಿರುವಂತ ಪ್ರಾಣ ವಾಯುನೇ ಇಲ್ಲ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆ ಇದು ಏನು ಪ್ರಯೋಜನ? ಬಂದಂತ ರೋಗಿಗೆ ಆಕ್ಸಿಜನ್ ಕೊಡೋದಕ್ಕೆ ಅವನ ಹತ್ರ ಆಕ್ಸಿಜನ್ನೇ ಇಲ್ಲ ಅಂತ ಹೇಳಿದ್ರೆ ಇನ್ನುಳಿದಾಗೆ ರೋಗಿಯ ಪ್ರಾಣ ಉಳಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಗಮನಿಸಿದ್ವಿ, ಕಳೆದ 10-15 ದಿವಸದ ಹಿಂದೆ ಆಸ್ಪತ್ರೆಗಳು ಪತ್ರ ಬರಿತಾ ಇದ್ವು, ಇನ್ನು 4-5 ಗಂಟೆ ಮಾತ್ರ ಬಾಕಿ ಇದೆ, ನೀವೇನಾದರೂ ಆಕ್ಸಿಜನ್ ಪೂರೈಕೆ ಮಾಡದೆ ಹೋದ್ರೆ ಇಂತಿಷ್ಟು ಪೇಷಂಟ್ಗಳಿಗೆ ದೊಡ್ಡ ಮಟ್ಟದ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೇಳಿ. ಏನು ಮಾಡಿದ್ರಿ? ಆಗ್ಲಾದ್ರೂ ಎಚ್ಚೆತ್ಕೊಂಡ್ರಾ? ಅಥವಾ ಆಗ್ಲಾದ್ರೂ ಆಕ್ಸಿಜನ್ ಎಷ್ಟು ಬೇಕು ಏನು ಎತ್ತ ಅಂತೇಳಿ ಗಮನಿಸಿದ್ರಾ? ಖಂಡಿತವಾಗಿಯೂ ಕೂಡ ಇಲ್ಲ. ಇಲ್ಲಿ ಆಕ್ಸಿಜನ್ನ ಹಾಹಾಕಾರವನ್ನು ಕಡಿಮೆ ಮಾಡೋದಕ್ಕೆ ಮುಂದಾಗಬೇಕಿದ್ದಂತಹ ಸರ್ಕಾರ ಮಾಡಿಕೊಂಡಿರುವಂತಹ ಎಡವಟ್ಟು, ಆ ಎಡವಟ್ಟಿನಿಂದ ಆಗ್ತಾ ಇರುವಂತಹ ಅಪಾಯ ಪ್ರತಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸರ್ಕಾರವೇ ಆಕ್ಸಿಜನ್ನ ಹಾಹಾಕಾರಕ್ಕೆ ಕಾರಣವಾಗುತ್ತಾ? ಇಲ್ಲಿ ಸರ್ಕಾರವೇ ನೇರವಾಗಿ ಸರ್ಕಾರ ಹೊರಡಿಸಿದಂತಹ ಆದೇಶದಿಂದ ದೊಡ್ಡ ಮಟ್ಟದ ಕುತ್ತುಗಳು ಎದುರಾಗ್ತಾ ಇದ್ದಾವೆ. ಆ ಕುತ್ತು ಅಂತಿಂತ ಕುತ್ತಲ್ಲ, ಇದು ಪ್ರಾಣಕ್ಕೇನೆ ಸಂಚಕಾರ ತಂದಿಡುವಂತಹ ಆದೇಶಗಳಿವು. ಸರ್ಕಾರದ ಆದೇಶದಿಂದಾಗಿ ಮಹಾ ವಿಪತ್ತು ಎದುರಾಗುತ್ತಾ? ಖಂಡಿತವಾಗಿಯೂ ಕೂಡ ಎದುರಾಗುತ್ತೆ ಎನ್ನುವಂತ ಅನುಮಾನ ಇದೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶದಿಂದಾಗಿ ಮಹಾ ಗಂಡಾಂತರವನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ರಾಜ್ಯದ ಜನರ ಮುಂದೆ ಬಂದು ನಿಲ್ಲೋದಂತೂ ಗ್ಯಾರಂಟಿ ಎನ್ನುವಂತ ಮಾತುಗಳನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶ ಏನು? ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿ ಏನಿದೆ? ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಿಂದ ಆಗಿರುವಂತಹ ಅನಾಹುತ, ಅದರ ಜೊತೆಗೆ ಮುಂದಾಗಬಹುದಾದಂತಹ ಗಂಡಾಂತರ, ಕನಿಷ್ಠ 3 ದಿನಕ್ಕೆ ಆಗುವಷ್ಟು ಆಕ್ಸಿಜನ್ ಸ್ಟಾಕ್ ಇಟ್ಟುಕೊಳ್ಳಲೇಬೇಕು. ಸ್ಟಾಕ್ ಮಾಡಿಕೊಳ್ಳದೆ ಹೋದ್ರೆ ಆಸ್ಪತ್ರೆಯವರೇ ಹೊಣೆಗಾರರಾಗ್ತಾರೆ. ಇಲ್ಲಿ 3 ದಿವಸಗಳ ಕಾಲ ಆಕ್ಸಿಜನ್ ಸ್ಟಾಕ್ ಮಾಡಿ ಇಟ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇದೆ, ಇಟ್ಕೊಳ್ಳೇಬೇಕು. ಒಂದೊಮ್ಮೆ ಏನಾದರೂ 3 ದಿವಸಗಳ ಕಾಲದ ಆಕ್ಸಿಜನ್ ಸ್ಟಾಕ್ ಇಟ್ಟುಕೊಳ್ಳದೆ ಹೋದ್ರೆ ನೇರವಾಗಿ ಆಸ್ಪತ್ರೆಯವರನ್ನೇ ಹೊಣೆಗಾರನಾಗಿ ಮಾಡಲಿದೆ ಸರ್ಕಾರ. ನಾವು ಹೇಳಿದ್ವಿ 3 ದಿವಸ ಸ್ಟಾಕ್ ಇಟ್ಕೊಳ್ಳಿ ಅಂತ ಹೇಳಿ, ಯಾಕೆ ಇಟ್ಕೊಂಡಿಲ್ಲ ಅನ್ನುವಂತಹ ಮಾತು. ಆದ್ರೆ ಪ್ರತಿ ಆಸ್ಪತ್ರೆನಲ್ಲೂ ಕೂಡ 3 ದಿನಕ್ಕಾಗುವಷ್ಟು ಆಕ್ಸಿಜನ್ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಅಲ್ಲಿನ ಸ್ಟೋರೇಜ್ ಕೆಪಾಸಿಟಿ ಏನಿದೆ, ಸದ್ಯ ಇರುವಂತಹ ಬೆಡ್ಡಿಗೂ ಬೇಕಾಗುವಂತಹ ಆಕ್ಸಿಜನ್ಗೂ ಅದರ ವ್ಯವಸ್ಥೆಗೂ ಏನೇನು ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಕಟ್ಟಿರ್ತಾರೆ. ಏಕಾಏಕಿ 3 ದಿವಸಗಳ ಮಟ್ಟಿಗಿನ ಸ್ಟಾಕ್ ಅನ್ನ ಇಟ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಹೇಗಾಗುತ್ತೆ? ಒಂದೊಮ್ಮೆ ಏನಾದ್ರೂ ಇಟ್ಕೊಳ್ಳದೆ ಹೋದ್ರೆ ಮೊದಲೇ ಸೂಚನೆ ಕೊಟ್ಟರು ಆಸ್ಪತ್ರೆಯವರು ಕೇಳಲಿಲ್ಲ ಅಂತ ಹೇಳಿ ಜಾರಿಕೊಳ್ಳಬಹುದು. ಆಸ್ಪತ್ರೆಯವ್ರನ್ನ ಮಾತು ಕೇಳಿಲ್ಲ ಅಂತ ಹೇಳಿ ಸರ್ಕಾರ ಜಾರಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಇದೆ. ಈಗಲೇ ಜಾರಿಕೊಳ್ತಾ ಇದ್ದಾರೆ. ಎಲ್ಲಿದೆ ಆಕ್ಸಿಜನ್? ಕೊಟ್ಟಿದ್ದೀವಿ, ಅಷ್ಟು ಆಕ್ಸಿಜನ್ ಪ್ರಮಾಣದಲ್ಲಿ ಎಷ್ಟು ಕೊಡಬೇಕಿತ್ತೋ ಆಸ್ಪತ್ರೆಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 3 ದಿವಸಗಳ ಕಾಲದ ಆಕ್ಸಿಜನ್ ಅನ್ನ ಸ್ಟಾಕ್ ಮಾಡಿ ಇಟ್ಟುಕೊಳ್ಳಲೇಬೇಕು ಅನ್ನುವಂತಹ ಆದೇಶ ಇದೆಯಲ್ಲ, ಈ ರಾಜ್ಯ ಸರ್ಕಾರದ ಆದೇಶದಿಂದಾಗಿ ಸಮಸ್ಯೆಗಳೇ ಹೆಚ್ಚಾಗ್ತವೆ. ನೀವೇನೋ ಸ್ಟಾಕ್ ಇಟ್ಕೊಂಡ್ರೆ ನಿಮಗ್ ಸಮಸ್ಯೆ ಆಗೋದಿಲ್ಲ, 3 ದಿವಸಗಳ ಮಟ್ಟಿಗೆ ನೆಮ್ಮದಿಯಿಂದ ಇರಬಹುದು ಅಂತ ಹೇಳಿ ಏನಾದ್ರು ಅನ್ಕೊಂಡಿದ್ರೆ ಅದರಿಂದ ಆಗುವಂತ ಸಮಸ್ಯೆ ಯಾವ್ದು ಗೊತ್ತಾ? ಆಕ್ಸಿಜನ್ ಪ್ರಮಾಣಕ್ಕೂ ಸೋಂಕಿತರ ಪ್ರಮಾಣಕ್ಕೆ ತಾಳೆ ಹಾಕಿ ದಾಖಲಾತಿ ಮಾಡ್ಕೊಳ್ಬೇಕು. ಎಂಥ ಸ್ಥಿತಿ ನೋಡ್ರಿ ವೈದ್ಯರಿಗೆ. ಇಲ್ಲಿ ಆಕ್ಸಿಜನ್ ಲಭ್ಯತೆ ಎಷ್ಟಿದೆಯೋ ಅದರ ಆಧಾರದಲ್ಲಿ ಮಾತ್ರ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳಬೇಕು. ಹೆಚ್ಚುವರಿಯಾಗಿ ಏನಾದ್ರೂ ಅಡ್ಮಿಟ್ ಮಾಡ್ಕೊಂಡ್ರೆ ಅದಕ್ಕೆ ನೀವೇ ಹೊಣೆ. ಬೆಡ್ ಕೊಡೋದಕ್ಕೆ ಆಸ್ಪತ್ರೆಯವರು ಹಿಂದೆ ಮುಂದೆ ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆಕ್ಸಿಜನ್ ನ ಪ್ರಮಾಣದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಸರ್ಕಾರ ಯಾರ ತಲೆ ಕಟ್ಟುತ್ತೆ? ಖಾಸಗಿ ಆಸ್ಪತ್ರೆಗಳ ತಲೆ ಕಟ್ಟುತ್ತೆ. ಬೆಡ್ ಖಾಲಿ ಇದ್ರು ಆಕ್ಸಿಜನ್ ಸಿಗಲ್ಲ ಅಂತ ಹೇಳಿ ಬೆಡ್ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನೇರವಾಗಿ ಉಂಟಾಗಿರುವಂತಹ ಸಮಸ್ಯೆ. ಇದೇ ಕಾರಣಕ್ಕಾಗಿ ಅದೆಷ್ಟೋ ಸೋಂಕಿತರನ್ನ ವಾಪಸ್ ಕಳಿಸಿದಾವೆ ಆಸ್ಪತ್ರೆಗಳು. ಇಲ್ಲ ಸ್ವಾಮಿ, ಸರ್ಕಾರ ಆದೇಶ ಮಾಡಿದೆ
3 ದಿವಸಗಳ ಕಾಲದ ಸ್ಟಾಕ್ ಇಟ್ಕೋಬೇಕು. ಒಂದೊಮ್ಮೆ ಏನಾದ್ರೂ ಹೊಸ ಸೋಂಕಿತನನ್ನ ಒಳಗಡೆ ಸೇರಿಸ್ಕೊಂಡು ಆತನಿಗೂ ಆಕ್ಸಿಜನ್ ಕೊಟ್ರೆ 3 ದಿವಸದಲ್ಲೇ ಆಕ್ಸಿಜನ್ ಖಾಲಿ ಆದ್ರೆ ನಾವೇನ್ ಮಾಡೋಣ? ಆಸ್ಪತ್ರೆಯವ್ರು ನೇರವಾಗಿ ಹೊಣೆಗಾರರಾಗ್ತೀವಿ. ಏನ್ ಲೆಕ್ಕಾಚಾರ ನೋಡಿ ಸರ್ಕಾರದ್ದು. ನೀವಿರುವಂತ ನಿಮ್ಮ ಆಸ್ಪತ್ರೆಯಲ್ಲಿರುವಂತ ಆಕ್ಸಿಜನ್ನಿನ ಪ್ರಮಾಣಕ್ಕೂ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಸೋಂಕಿತರ ಪ್ರಮಾಣಕ್ಕೂ ತಾಳೆ ಹಾಕಿ ದಾಖಲಾತಿ. ಯಾರು ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಅಂತೇಳಿ ರೋಗಿ ಬಂದ್ರೆ ಕೂತ್ಕೊಂಡು ಇಲ್ಲಿ ಡಾಕ್ಟರ್ ಮ್ಯಾಥಮೆಟಿಕಲ್ ಸೊಲ್ಯೂಷನ್ ಅನ್ನು ಹುಡುಕಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಎಷ್ಟು ಲೀಟರ್ ಆಕ್ಸಿಜನ್ ಇದೆ, ನಾನೇನಾದ್ರೂ ಈ ರೋಗಿಗೆ ಇಷ್ಟು ಲೀಟರ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊಟ್ರೆ ಇಷ್ಟು ಲೀಟರ್ ಉಳ್ಕೊಳ್ಳುತ್ತೆ, ಇಷ್ಟು ಲೀಟರ್ ನನಗೆ ಎಷ್ಟು ದಿವಸ ಬರುತ್ತೆ, ಇಷ್ಟು ದಿವಸಗಳ ಕಾಲ ಇಷ್ಟು ಲೀಟರ್ ಆಕ್ಸಿಜನ್ ಬಂದ್ರೆ ಈ ಪೇಷಂಟ್ನ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಸಾಯುವಂಥವನಿಗೆ ಆಕ್ಸಿಜನ್ ಕೊಟ್ಟು ಪ್ರಾಣ ಉಳಿಸ್ಬೇಕಾಗಿರುವಂಥ ಜವಾಬ್ದಾರಿ ವೈದ್ಯನದು ಕೂತ್ಕೊಂಡು ಲೆಕ್ಕಾಚಾರ ಹಾಕೋದಲ್ಲ. ಅಥವಾ ಆಸ್ಪತ್ರೆಯವರು ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ಸೋಂಕಿತನನ್ನ ಬಾಗ್ಲಲ್ಲಿ ನಿಲ್ಸ್ಕೊಂಡು ಲೆಕ್ಕಾಚಾರ ಹಾಕೊಂಡು ಕೂತ್ಕೊಂಡ್ರೆ ಸೋಂಕಿತ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಹಿಂಗಾಗಿ ಸರ್ಕಾರ ಮಾಡಿರುವಂತಹ ಈ ಆಕ್ಸಿಜನ್ ಸ್ಟಾಕಿನ ವಿಚಾರ ಇದೆಯಲ್ಲ, ಇದು ದೊಡ್ಡ ಮಟ್ಟದ ಎಡವಟ್ಟಿ ಕಾರಣ ಆಗ್ತಾ ಇರೋದು. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ವಿ ಸರ್ಕಾರ ಮಾಡಿರುವಂತಹ ಆದೇಶದಿಂದ ಆಗುವಂತಹ ಸಮಸ್ಯೆಯಿಂದ ಆಗುವಂತಹ ಅಪಾಯ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ. ಇಲ್ಲಿ ವೈದ್ಯರು ಚಿಕಿತ್ಸೆ ಕೊಡೋದನ್ನ ಬಿಟ್ಟು ಲೆಕ್ಕಾಚಾರ ಹಾಕೋದೇ ಜಾಸ್ತಿ ಆಗುತ್ತೆ ಈ ಸರ್ಕಾರದ ಆದೇಶದ ನಂತರದಲ್ಲಿ. ಮುತ್ತಪ್ಪ. ಹೌದು ಆನಂದ್, ಈಗ ಸರ್ಕಾರ ಸಮರ್ಪಕವಾಗಿ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಅನ್ನು ಪೂರೈಕೆ ಮಾಡೋದಲ್ಲಿ ಕಂಪ್ಲೀಟ್ ಆಗಿ ವಿಫಲವಾಗಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಯಿತು. ಆದರೆ ಈಗ ಸರ್ಕಾರ ತನ್ನ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಖಾಸಗಿ ಆಸ್ಪತ್ರೆಗಳನ್ನ ವೈದ್ಯರನ್ನು ಕೂಡ ಈಗ ಒಂದು ದೊಡ್ಡ ಗಂಟಾಂತರಕ್ಕೆ ತಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ 826 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಬಳಕೆ ಆಗ್ತಿದೆ ಅಂತ ಹೇಳಿ ಸರ್ಕಾರ ಕೊಟ್ಟಿದೆ. ಆದ್ರೆ ಅಸಲಿಗೆ ರಾಜ್ಯದಲ್ಲಿ ಬೇಕಾಗಿರುವಂತದ್ದು 1500 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ನಿತ್ಯ ಒಂದು ದಿನಕ್ಕೆ. ಆದ್ರೆ ಇಲ್ಲಿ ಸರ್ಕಾರ ಕೊಡ್ತಿರುವಂತದ್ದು ಜೊತೆಗೆ ಪೂರೈಕೆ ಮಾಡೋದಕ್ಕೆ ಒಂದು ನಿಗದಿ ಮಾಡಿರುವಂತದ್ದು, ಅಂದ್ರೆ ಸರ್ಕಾರ ಜನರ ಜೀವ ಉಳಿಸೋಕು ಕೂಡ ಒಂದು ಕಟ್ಟುನಿಟ್ಟಿನಂತ ಕ್ರಮವನ್ನು ತೆಗೆದುಕೊಂಡಿದೆ. ಒಬ್ಬ ರೋಗಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತ ಹೇಳಿ ಸರ್ಕಾರ ನಿಗದಿ ಮಾಡುತ್ತೆ, ವೈದ್ಯರು ನಿಗದಿ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಸೋಂಕಿತರಿಗೆ ಅಥವಾ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂತಹ ವೈದ್ಯರು ನಿಗದಿ ಮಾಡಿದ್ದಲ್ಲ, ಸರ್ಕಾರದ ಮಟ್ಟದಲ್ಲಿ ಕೂತಿರುವಂತಹ ಅಧಿಕಾರಿಗಳು ಒಂದು ನಿಗದಿ ಮಾಡಿದ್ದಾರೆ. ಒಬ್ಬ ರೋಗಿಗೆ ಎಷ್ಟು ಲೀಟರ್ ಒಂದು ನಿಮಿಷಕ್ಕೆ ಆಕ್ಸಿಜನ್ ಕೊಡಬೇಕು ಅಂತ ಹೇಳಿ. ಒಂದೊಮ್ಮೆ ಏನಾದರೂ ರೋಗಿಗೆ ಎಮರ್ಜೆನ್ಸಿಯಾಗಿ ಹೆಚ್ಚುವರಿಯಾಗಿ ಆಕ್ಸಿಜನ್ ಕೊಡಬೇಕು ಅಂದ್ರೆ ಅದು ಕೊಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸರ್ಕಾರ ಇಲ್ಲಿ ಆದೇಶ ಮಾಡಿದೆ, ಇಂತಿಷ್ಟೇ ಲೀಟರ್ ಅನ್ನ ಇಂತಿಷ್ಟೇ ನಿಮಿಷಕ್ಕೆ ಒಬ್ಬ ರೋಗಿಗೆ ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ಒಂದೊಮ್ಮೆ ಏನಾದರೂ ಆಕ್ಸಿಜನ್ ಖಾಲಿ ಆದ್ರೆ ಅದಕ್ಕೆ ನೇರವಾಗಿ ಖಾಸಗಿ ಆಸ್ಪತ್ರೆಗಳು ಅಥವಾ ಆಸ್ಪತ್ರೆಯ ಮೇಲ್ಚಾರಕರು ಯಾರಿರ್ತಾರೋ ಅವರೇ ಹೊಣೆ ಅಂತ ಇಲ್ಲಿ ಸರ್ಕಾರ ಮಾಡಿರುವಂತದ್ದು. ಈಗಾಗಲೇ ಸರ್ಕಾರ ಹೇಳಿದ್ದೆ 3 ದಿನಗಳ ಕಾಲ ಆಗುವಂತಹ ಸ್ಟಾಕ್ ಅನ್ನ ಆಸ್ಪತ್ರೆಯವರು ಸ್ಟಾಕ್ ಇಟ್ಕೋಬೇಕು ಅಂತ ಹೇಳಿ. ಹಾಗಿದ್ರೆ 3 ದಿನಕ್ಕೆ ಆಗುವಂತಹ ಒಂದು ಆಕ್ಸಿಜನ್ಗೆ ಎಷ್ಟು ಜನ ಸೋಂಕಿತರನ್ನ ಅಡ್ಮಿಟ್ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರ ಹಾಕುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಒಂದೊಮ್ಮೆ ಏನಾದರೂ ಈಗಾಗಲೇ ಸೋಂಕಿತರು ಆಸ್ಪತ್ರೆಯಲ್ಲಿ ಇದ್ರೆ ಬೇರೆ ಸೋಂಕಿತರನ್ನ ಅಥವಾ ಬೇರೆ ರೋಗಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ತಮ್ಮ ಬಳಿ ಇರುವಂತಹ 3 ದಿನ ಸ್ಟಾಕಿಗೂ ತಮ್ಮ ರೋಗಿಗಳಿಗೂ ಆಕ್ಸಿಜನ್ ಸರಿಯಾಗಿ ಹೋಗುತ್ತೆ. ಬೇರೆ ರೋಗಿಗಳನ್ನ ತಂದು ಏನಾದರೂ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲಿ 1-2 ಲೀಟರ್ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರವಾಗಿ ಅಲ್ಲಿರುವಂತಹ ವೈದ್ಯರೇ ಹೊಣೆ ಆಗ್ತಾರೆ. ಇಂತಹ ಎಡವಟ್ಟಿನ ರೂಲ್ಸ್ ಗಳನ್ನ ಮಾಡಿರುವಂತಹ ಸರ್ಕಾರ ತನ್ನ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನಾವು ಹಿಂದಿಂದ ನೋಡಬಹುದು. ಸೋಂಕಿತರು ಹೆಚ್ಚಾದ್ರೆ ತನಗೆ ತೊಂದರೆ ಆಗುತ್ತೆ ಅಂತ ಈ ಸೋಂಕಿತ ಸಂಖ್ಯೆನ ಕಡಿಮೆ ಮಾಡಿದ್ರು. ಮೃತದೇಹಗಳು ಚಿತಾಗಾರದ ಮುಂಭಾಗದಲ್ಲಿ ಕ್ಯೂ ನಿಲ್ತಾವ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿದ್ರು. ತನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ಮಾಡ್ತಾ ಇದೆ. ಆದರೆ ಜನರ ಜೀವ ಉಳಿಸೋಕೆ ಬೇಕಾದಂತಹ ಯಾವುದೇ ರೀತಿಯಾದ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಈಗಾಗಲೇ ಆಕ್ಸಿಜನ್ ಪೂರೈಕೆ ವಿಚಾರದಲ್ಲೂ ಕೂಡ ಅಷ್ಟೇ, ಬೆಂಗಳೂರು ಜಿಲ್ಲೆಗೆ ಅಷ್ಟೇ ದಿನಕ್ಕೆ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಅವಶ್ಯಕ ಇದೆ. ಯಾಕಂದ್ರೆ ಹಿಂದಿನ ತಿಂಗಳಲ್ಲೂ ಕೂಡ ನಿತ್ಯವೂ 550 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಬಳಕೆ ಆಗ್ತಾ ಇತ್ತು. ಯಾವಾಗ ಸರ್ಕಾರ ಇಂತಹ ಒಂದು ರೂಲ್ಸ್ ಗಳನ್ನ ಮಾಡ್ತು ಅಂದ್ರೆ ಒಬ್ಬ ರೋಗಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು, ಜೊತೆಗೆ 3 ದಿನದ ಒಂದು ಸ್ಟಾಕ್ ಅನ್ನು ಇಟ್ಕೋಬೇಕು, ಹೆಚ್ಚುವರಿಗೆ ಏನಾದರೂ ಅದನ್ನ ಬಳಕೆ ಮಾಡಿದ್ರೆ ಆ ಆಸ್ಪತ್ರೆಯ ವೈದ್ಯರ ಹೊಣೆ ಅಂತೇಳಿ ಯಾವಾಗ ಸರ್ಕಾರ ಆದೇಶ ಮಾಡ್ತೋ ಆಗ 262 ಒಂದು ದಿನಕ್ಕೆ ಮೆಟ್ರಿಕ್ ಟನ್ ಆಕ್ಸಿಜನ್ ಯೂಸ್ ಆಗ್ತಾ ಇದೆ. ಹಾಗಂತ ಹೇಳಿ ರೋಗಿಗಳು ಬದುಕ್ತಾ ಇಲ್ಲ, ಹಾಗಂತ ಹೇಳಿ ಆಕ್ಸಿಜನ್ ಇವರು ಸೇವ್ ಮಾಡಿದ್ರು. ನಾವು ಮಾಹಿತಿನ ಪಡಿತೀವಿ, ಯಾಕಂದ್ರೆ ಎಷ್ಟೆಷ್ಟು ಏನು ಅದರ ವಿವರಗಳನ್ನ ಮುತ್ತಪ್ಪ ಕೊಡ್ತಾ ಇದ್ರು. ಒಂದು ಬಹಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದ್ರೆ ಸರ್ಕಾರ ಇಂಥ ಒಂದು ನಿಯಮಗಳನ್ನು ಏನಾದರೂ ಮಾಡಿದ್ರೆ ಎಷ್ಟು ಕೊಡಬೇಕು, ಯಾರಿಗೆ ಸರ್ಕಾರನೇ ನಿಗದಿ ಮಾಡಿಬಿಡ್ಲಿ ಇಷ್ಟು ಕೊಡ್ರಪ್ಪ ಅಂತ. ಯಾಕಂದ್ರೆ ಈ ಮಾಮೂಲಿ ಸಮಸ್ಯೆ ಅಂತ ಸೇರ್ತಾರಲ್ಲ ಆಸ್ಪತ್ರೆಗೆ, ಅವ್ರಿಗೆ ಈ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಕೊಡ್ತಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನೇರವಾಗಿ ಏನು ಅಂತಂದರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಕೊಡಬೇಕಾಗುತ್ತೆ ರೋಗಿಗಳಿಗೆ.
ಆವಾಗ ಇವರು ಸರ್ಕಾರದ ಪರ್ಮಿಷನ್ ಕೇಳಬೇಕಾ, ನಾವಿಷ್ಟು ಹಿಂಗೆ ಆಗಿದೆಯಪ್ಪ ಕೊಡ್ತೀವಿ ಅಂತೇಳಿ ಅಂತ. ಮತ್ತೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ದಾವಣಗೆರೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ನಮ್ಮ ಸ್ನೇಹಿತರನ್ನೊಬ್ಬರನ್ನ ಅಡ್ಮಿಟ್ ಮಾಡಿಸಿದ್ದೆ ನಾನು. ಮೊನ್ನೆ ಅವ್ರು ಹೇಳಿದ್ರು ಏನು ಅಂದರೆ, ಇಲ್ಲ ಸರ್ ಈ ಕೇಸ್ ತುಂಬ ಕಷ್ಟ ಇದೆ, ಹೀಗಾಗಿ ನಾವು ಈ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಇರುತ್ತಲ್ಲ ಅಂಥ ಒಂದು ವಾರ್ಡಿಗೆ ಹಾಕಿವಿ ಅಂತ. ಅಲ್ಲಿ ಮಾತಾಡ್ತಾ ಅವ್ರು ಒಂದು ಮಾತು ಹೇಳಿದ್ರು, ಡಿ ಸಿ ಅವ್ರು ಹೇಳಿದ್ದಾರೆ, ಸುಮ್ಮನೆ ನೀವು ರೋಗಿಗಳನ್ನು ಈ ರೀತಿ ಈ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ವಾರ್ಡ್ಗಳಿಗೆ ಹಾಕಬೇಡಿ ಅಂತೇಳಿ ಅಂತ. ಅಂದರೆ ಯಾರು ಡಿ ಸಿ ನಿರ್ಧಾರ ಮಾಡ್ತಾರಾ, ಡಾಕ್ಟರ್ ನಿರ್ಧಾರ ಮಾಡ್ತಾರಾ ಅಂತ? ನೀವು 3 ತಿಂಗಳು ಶೇಖರಿಸಿಡಬೇಕು ಅಂದ್ರೆ ಅಲ್ರಿ, ನಮ್ಮ ಮನೆಗೆ ತಿಂಗಳಿಗೆ ದಿನಸಿ ತರ್ತೀವಲ್ಲ, ಯಾರಾದರೂ ಒಂದು 3-4 ದಿವಸ ಬಂಧುಗಳು ಬಂದು ಹೋದ್ರೆ ನಾವು ಎಡವಟ್ಟಾಗುತ್ತೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಬನ್ನಿ ಡಾಕ್ಟರ್ ಅಂಜನಪ್ಪ ನಮ್ಮ ಜೊತೆಗಿದ್ದಾರೆ, ಹಿರಿಯ ವೈದ್ಯರು, ಏನಂತಾರೆ ಕೇಳೋಣ. ಜೊತೆಗೆ ಡಾಕ್ಟರ್ ಪ್ರಸನ್ನ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಡಾಕ್ಟರ್ ಸಚ್ಚಿದಾನಂದ ಉಪಕುಲಪತಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ನಮ್ಮ ಜೊತೆಗೆ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಡಾಕ್ಟರ್ ಶಾಲಿನಿ ನಲ್ವಾಡ್ ಏರ್ ಆಂಬ್ಯುಲೆನ್ಸ್ ಕಂಪನಿ ಹೆಡ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಜಗದೀಶ್ ಶೆಟ್ಟರ್ ಕೈಗಾರಿಕಾ ಸಚಿವರು ಹಾಗೂ ಆಕ್ಸಿಜನ್ ಉಸ್ತುವಾರಿ ಹೊತ್ತಿರುವಂಥ ನಾಯಕರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಡಾಕ್ಟರ್ ಅಂಜನಪ್ಪ ಅವರು ಹಿರಿಯ ವೈದ್ಯರು ನಮ್ಮ ಜೊತೆಗಿದ್ದಾರೆ. ನೇರವಾಗಿ ಮಾತನಾಡುವಂಥ ಅಂಜನಪ್ಪನವರು. ಡಾಕ್ಟರ್ ಅಂಜನಪ್ಪನವರೇ, ನಾವು ನೋಡ್ತಾ ಇದ್ದೀವಿ ಸರ್ಕಾರದ ನೀತಿ ನಿಯಮಾವಳಿಗಳನ್ನು ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಅತ್ಯಂತ ಸಹಜವಾಗಿಯೇ. ಯಾಕಂದರೆ ನೀವು 3 ತಿಂಗಳಿಗೆ ಆಗೋಷ್ಟು, ನೀವು 3 ದಿನಕ್ಕಾಗೋಷ್ಟು ನೀವು ಆಕ್ಸಿಜನ್ ಇಟ್ಕೊಳ್ಳಿ ನೀವು ಅಂತಂತಂದರೆ ಎಲ್ಲಿರುತ್ತೆ ಸ್ವಾಮಿ? ಹೆಂಗೆ ಗೊತ್ತಾಗುತ್ತೆ 8 ಜನ ರೋಗಿಗಳು ಬರ್ತಾರೆ ಇನ್ನು ಅಂತ? ಒಂದು ಕಡೆಗೆ ಸರ್ಕಾರ ಯಾವ ರೋಗಿಗಳು ಬಂದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಚಿಕಿತ್ಸೆ ನಿರಾಕರಿಸಬಾರದು ಅನ್ನುವಂಥ ಮಾತನ್ನು ಹೇಳುತ್ತೆ. 3 ದಿನಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ನೀವು ಇಟ್ಕೊಳ್ಳೇಬೇಕು ಅನ್ನುವಂಥ ಮಾತನ್ನು ಹೇಳುತ್ತೆ. ಇದು ಸಾಧ್ಯನಾ ಸರ್? ಸರ್, ಇದೊಂದು ವಿಪರ್ಯಾಸ, ಅವೈಜ್ಞಾನಿಕ. ನಿಜವಾಗ್ಲೂ ಕೂಡ ನೀವು ನಮ್ಮ ಸಪೋರ್ಟಿಗೆ ನಿಂತಿರೋದು ನನಗೆ ಹೆಮ್ಮೆ ಅನಿಸುತ್ತದೆ. ಒಬ್ಬ ವೈದ್ಯನ ಕೆಲಸ ಆ ರೋಗಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು, ಬರೀ ಆಕ್ಸಿಜನ್ ಕೊಡೋದು ಅಷ್ಟೇ ಅಲ್ಲ, ಐ ವಿ ಫ್ಲೂಯಿಡ್ಸ್ ಎಷ್ಟು ಕೊಡಬೇಕು, ಅವನಿಗೆ ಯಾವ ಆಂಟಿಬಯೋಟಿಕ್ ಕೊಡಬೇಕು, ಇದು ನಮ್ಮ ವೈದ್ಯರ ಕೆಲಸ ಸರ್. ಆ್ಯಕ್ಚುಲಿ ನಾ ಹೇಳ್ತೀನಿ ಕೇಳಿ, ಸರ್ಕಾರಕ್ಕೆ ಏನಾದರೂ ಒಂದು ಗಮನ ಇದ್ದರೆ OT ಟೆಕ್ನಿಷಿಯನ್ಸ್ ಅಂತ ಇರ್ತಾರೆ, ಬೇಡ್ಕೋತಾ ಇದ್ದಾರೆ ನಮ್ಗೊಂದು ಜಾಬ್ ಕೊಡಿ, ನಾವು ಡಾಕ್ಟ್ರಿಗೆ ಸಪೋರ್ಟಿವ್ ನಿಲ್ತೀವಿ, ಆಕ್ಸಿಜನ್ ಒಳಗೆ ಎಷ್ಟು ಸಿಲಿಂಡರ್ ಖಾಲಿ ಆಗಿದೆ, ನನ್ನ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಷ್ಟು ಆಕ್ಸಿಜನ್ ಬೇಕು, ಇದನ್ನೆಲ್ಲ ಮಾಡೋಂಥ ಕೆಲಸ ನಮ್ಮದು. ನಾವು ಸ್ಪೆಷಲ್ ಟ್ರೈನಿಂಗ್, ವಿ ಹ್ಯಾವ್ ಅಂಡರ್ಗಾನ್ ಟ್ರೈನಿಂಗು, ನೀವೇ ನಮ್ಮನ್ನು ಪ್ಯಾರಾಮೆಡಿಕಲ್ ವರ್ಕರ್ಸ್ ಅಂತ ಟ್ರೈನಿಂಗ್ ಕೊಟ್ಟಿದ್ದೀರಿ, ನಮಗೆ ಬೇಡ್ಕೊಂಡ್ರು ಕೆಲಸ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಆನರರಿ ಪ್ರೆಸಿಡೆಂಟ್ ಆ ಗ್ರೂಪ್ಗೆ ಮೊನ್ನೆ ಪದೇ ಫೇಸ್ಬುಕ್ನಲ್ಲೂ ಕೂಡ ಮನವಿ ಸರ್ಕಾರಕ್ಕೆ ಏನಾದರೂ ಒಂದು ಸ್ವಲ್ಪ ತಿಳುವಳಿಕೆ ಇದ್ದರೆ, ವೈಜ್ಞಾನಿಕ ವಿಚಾರವನ್ನು ಬಿಟ್ಟಿದ್ರೆ ಸರ್, ಡಾಕ್ಟ್ರುಗಳ ಮೇಲೆ ಮಾತ್ರ ಇವತ್ತಲ್ಲ, ನಿಜವಾಗ್ಲೂ ನಾನು ಹೇಳ್ತೀನಿ, ಹುಬ್ಳಿಯೊಳಗೆ ನಾನು ಪೋಸ್ಟ್ ಗ್ರಾಜ್ಯುಯೇಟ್ ಇದ್ದಾಗೆ ಒಂದು ಸರಿ ಒಂದು ಗೋಲಿಬಾರ್ ಆಗುತ್ತೆ, ಒಬ್ಬ SP ಬರ್ತಾನೆ ಹಾಸ್ಪಿಟ್ಲಿಗೆ, ನನ್ನ ಪ್ರೊಫೆಸರ್ಗೆ ರೋಪ್ ಆಗ್ತಾನೆ ನಮ್ಮ ಮುಂದೆ, ರೀ ಡಾಕ್ಟ್ರೆ ಅವ್ನಿಗೆ 2 ಬಾಟಲ್ ಬ್ಲಡ್ ಕೊಡ್ರಿ ಅಂತ. ಏನು ವಿಪರ್ಯಾಸ ರೀ. ನಾವು ಅನ್ಫಾರ್ಚುನೇಟ್ಲಿ ನೋಡಿ ಸರ್, ಯಾರು MBBS ಸೀಟ್ ಸಿಕ್ಲಿಲ್ವಲ್ಲ ಅಂಥವ್ನು IAS ಮಾಡ್ತಾನೆ, ಅವನಿಗೆ ಮೆಡಿಕಲ್ ಸೀಟ್ ಸಿಗದಿದ್ದಕ್ಕೆ ಇವಾಗ ನನ್ನ ಮೇಲೆ ದರ್ಬಾರ ಮಾಡ್ತಾನೆ. ಆ IAS ಆಫೀಸರ್ ಮೇಲೆ ದರ್ಬಾರ ಮಾಡೋನು ಈ ಮಿನಿಸ್ಟ್ರು, ಮೈಸೂರಿನಾಗ ಒಬ್ಬರು ಎಕ್ಸ್ ಮಿನಿಸ್ಟರು DC ರೋಪ್ ಆಗ್ತಾರೆ. ಏನ್ರಿ ನಿಮಗೆ ಡಾಕ್ಟ್ರುಗಳ ಮೇಲೆ ಕಂಟ್ರೋಲೇ ಇಲ್ಲ, ಅವ್ರು ಎಷ್ಟು ಸ್ಟೀರಾಯ್ಡ್ ಕೊಡಬೇಕು ಅಂತ ನೀವು ಹೇಳೋದಿಲ್ಲ, ಇವರೇನ್ರಿ ನಮ್ಗೆ ಹೇಳೋರು? ನಿಜವಾಗ್ಲೂ ಅನ್ಫಾರ್ಚುನೇಟ್ ಜನ್ರೇಷನ್ ಅಂದರೆ ನಮ್ಮ ವೈದ್ಯರ ಜನ್ರೇಷನ್ ಸರ್. ನಾವು ಯಾರ ಮೇಲೂ ರಿವೋಲ್ಟ್ ಮಾಡಲ್ಲ. ನಿಮ್ಮ ಮುಖ ಇವತ್ತು ಭಾಳ ಇಂಪಾರ್ಟೆಂಟ್ ಟಾಪಿಕ್ ನಾನು ಹೇಳ್ತಿದ್ದೀನಿ ಆನಂದ್, ದಯವಿಟ್ಟು ಅಮಾಯಕರ ಥರ ನಮ್ಮನ್ನು ಟ್ರೀಟ್ ಮಾಡಬೇಡಿ. ನಾವು ಪೇಷಂಟ್ ಜೀವ ಉಳಿಸುವಂಥ ವೈದ್ಯರು. ಆ ಪೇಷಂಟ್ಗೆ ಏನು ಕೊಡಬೇಕು ಅಷ್ಟೇ ನನಗೆ ಗೊತ್ತು ಹೊರತು, ನಾನು ಆಕ್ಸಿಜನ್ ಸಿಲಿಂಡರ್ ಖಾಲಿ ಆಯಿತಾ, ಎಷ್ಟು ಸಿಲಿಂಡರ್ ನನ್ನ ಹಾಸ್ಪಿಟ್ಲಿಗೆ ಬರಬೇಕು, ಇವೆಲ್ಲ ನನ್ನ ಕೆಲಸ ಅಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿಮಗೆ ನನಗೊಂದು ಅವಕಾಶ ಸಿಕ್ತು. ಮೊನ್ನೆ ನಾನು ನೋಡ್ತೀನಿ, ಆ ಮಿನಿಸ್ಟ್ರು ರೋಪ್ ಆಗ್ತಾನೆ DC ಗೆ, ಡಾಕ್ಟ್ರ್ ಮೇಲೆ ನಿಮಗೆ ಕಂಟ್ರೋಲ್. ಈ IAS ಅನ್ನೋದೊಂದು ದರ್ಪದಿಂದ ಡಾಕ್ಟ್ರಿಗೆ ಬಂದು, ಏನು ಡಾಕ್ಟ್ರೆ ಅಷ್ಟು ಆಕ್ಸಿಜನ್ ಕೊಡಿ, ಈ ವಾರ್ಡ್ನಾಗ ಯಾಕೆ ಇಟ್ರಿ, ಇಷ್ಟು ಬ್ಲಡ್ ಯಾಕೆ ಕೊಟ್ರಿ, ನಾನೇನಕ್ಕೆ ಸರ್, ನನ್ನ ವಿದ್ಯೆ ನನ್ನ ಮೆಡಿಕಲ್ ಇದು. ಕರೆಕ್ಟ್ ಅಂಜನಪ್ಪನವ್ರೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇಲ್ಲ ನಿಮ್ಮ ನೋವು ಅರ್ಥ ಆಗುತ್ತೆ. ಜೊತೆಗೆ ಏನಂದ್ರೆ ಈ ಸಮಾಜ ಸಂದೇಶ ಕೂಡ ಹೋಗ್ತಾ ಇದೆ. ಯಾಕಂದ್ರೆ ಈ ತಳ ಬುಡ ಇಲ್ದಿರುವಂಥವ್ರು, ಈ ತಲೆ ಇಲ್ದಿರುವಂಥ ಅಧಿಕಾರಿಗಳು ಏನೇನು ದರ್ಪ ದೌಲತ್ತನ್ನು ತೋರಿಸ್ತಾರೆ ಅನ್ನಲಿಕ್ಕೆ ಎಕ್ಸಾಂಪಲ್ ಇದು. ಅಂಜನಪ್ಪನವ್ರೆ, ನೀವು ಸಂಪರ್ಕದಲ್ಲಿರಿ, ನಿಮ್ಮ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ.